ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿಯಂ ವಾಹಿನಿಯ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಸ್ತ್ರಿಕಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಸ್ತ್ರಿಕಾ ಅಂದರೆ ಇನ್ನೇನಿಲ್ಲ, ರೋಬಸ್ಟ್ ರೆಸ್ಪಿರೇಟರಿ ಆಕ್ಟಿವಿಟಿಯ ಮೂಲಕ ತುಂಬ ಚೆನ್ನಾಗಿ ಉಸಿರಾಡೋ ಮೂಲಕ ಎಲ್ಲಾದರೂ ಹೊರಗಡೆ ಹೋಗಿ ಟೆರೆಸಲ್ಲಿ ಇರ್ಬೋದು, ಬಾಲ್ಕನಿ ಇರ್ಬೋದು ಮನೆಯಲ್ಲೂ, ಅಥವಾ ಹೊರಗಡೆ ಪಾರ್ಕೋ ಇನ್ನೆಲ್ಲೋ ಇರ್ಬೋದು, ಹೊರಾಂಗಣದಲ್ಲಿ ಔಟ್ಡೋರಲ್ಲಿ ಅಥವಾ ಮನೆಯ ವಿಂಡೋಸನ್ನು ಚೆನ್ನಾಗಿ ಓಪನ್ ಮಾಡಿಕೊಂಡು ಕ್ರಾಸ್ ವೆಂಟಿಲೇಷನ್ ಅಲೋ ಆಗಬೇಕು. ಆ ಥರದ ವಾತಾವರಣದಲ್ಲಿ ಮಾಡುವಂಥ ಎಕ್ಸಸೈಸ್ ಇದು. ಚೆನ್ನಾಗಿ ಉಸಿರಾಡೋದು, ಸ್ವಲ್ಪ ಜೋರಾಗಿ ಉಸಿರಾಡ್ತೀರಾ ಭಸ್ತ್ರಿಕಾವನ್ನು ಮಾಡೋದಕ್ಕೆ. ಹಾಗಂತ ಭಸ್ತ್ರಿಕಾವನ್ನು ತುಂಬ ಬೇಗ ಆರಾಮವಾಗಿ ಈ ಥರ ಉಸಿರಾಡೋದಕ್ಕೆ ಭಾಳಷ್ಟು ಜನರ ಹತ್ರ ಸಾಧ್ಯ ಆಗೋದಿಲ್ಲ. ಅಂದರೆ ಗಾಳಿಯಿಂದ ಗಾಳಿಯನ್ನು ತಗೋಬೇಕು, ಅದಕ್ಕೆ ಎಕ್ಸಸೈಸ್ ಸಪೋರ್ಟ್ ಬೇಕಾಗುತ್ತೆ. ಭಾಳಷ್ಟು ಜನರಿಗೆ ಆರಾಮವಾಗಿ ಭುಜವನ್ನು ಎಗರಿಸ್ತಾ ಅಥವಾ ಎದೆಯನ್ನು ಮೇಲಕ್ಕೆತ್ತಾ ಎಕ್ಸಸೈಸನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನೀವು ಸಪೋರ್ಟ್ ಪಡಿಬೇಕಾಗತ್ತೆ ಎಕ್ಸಸೈಸ್ಗಳು ಅಂದರೆ ಕೈಗಳನ್ನ ಅಥವಾ ಕಾಲುಗಳನ್ನ ಆಡಿಸ್ಬೇಕಾಗತ್ತೆ. ಒಂದು ಲಾಜಿಕ್ ನಾನು ಹೇಳೋದು ನೋಡಿ, ಹೌದಾ ಅಲ್ವಾ ಅಂತ ಹೇಳಿ. ನೀವು ಓಡುವಾಗ ನಿಮ್ಮ ಉಸಿರಾಟ ಜಾಸ್ತಿ ಆಗಿರುತ್ತೆ. ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಒಂದು ಬಕೆಟ್ ನೀರು ಇರ್ಬೋದು ಅಥವಾ ಏನೋ ಒಂದು ಚೀಲನೋ ಬಟ್ಟೆನೋ ಇನ್ನೊಂದೇನೋ ಎತ್ತಬೇಕು ಅಂದಾಗ ಉಸಿರಾಟವನ್ನು ಜೋರಾಗಿ ನಾವು ಆಡಬೇಕಾಗತ್ತೆ. ಅಂದರೆ ಉಸಿರನ್ನು ಜೋರಾಗಿ ತೊಗೊಂಡು ಭಾರವನ್ನು ಮೇಲಕ್ಕೆ ಎತ್ತಬೇಕಾಗತ್ತೆ. ಏನೋ ಒಂದು ಸ್ವಲ್ಪ ಕೆಲಸ ಮಾಡಿದ್ವಿ ಅಂದರೆ, ಚಿಕ್ಕ ಪುಟ್ಟ ಕೆಲಸ ಮಾಡಿದ್ವಿ, ವಾಕಿಂಗ್ ಮಾಡಿದ್ವಿ, ಏನೋ ಮಾಡಿದ್ವಿ ಅಂತ ಅಂದ ತಕ್ಷಣ ಉಸಿರಾಟ ಚೆನ್ನಾಗಿ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ಈ ಎಕ್ಸಸೈಸ್ ಅನ್ನೋದು ಉಸಿರಾಟಕ್ಕೆ ತುಂಬ ಚೆನ್ನಾಗಿ ಪೂರಕ ಆಗುತ್ತೆ. ಒಂದೇ ಸಲ ಉಸಿರಾಟನೇ ಫಾಸ್ಟ್ ಮಾಡೋದು ತುಂಬ ಕಷ್ಟ, ವಿಶೇಷವಾಗಿ ಉಸಿರಾಟದ ಸಮಸ್ಯೆ ಇರುವಾಗ. ಮೂಗಲ್ಲಿ ಕಫ ಇದೆ, ತಲೆಯಲ್ಲಿ ಕಫ ಇದೆ, ಉಸಿರು ಹಿಡ್ದಂಗಾಗುತ್ತೆ. ಒಂದೇ ಸಲ ಸಾರಾಸಂಟಾಗಿ ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಡ ಮತ್ತು ಬಲ ಮೂಗಿನ ಹೊರಳೆಗಳಲ್ಲಿ ಯಾವುದೋ ಒಂದು ಹೊರಳೆ ಫುಲ್ ಮುಚ್ಕೊಂಡ್ಬಿಟ್ಟಿರುತ್ತೆ ಅಥವಾ ಒಂದು ಹೊರಳೆ ಅರ್ಧ ಮುಚ್ಕೊಂಡಿರುತ್ತೆ. ಈ ಥರದ ಪರಿಸ್ಥಿತಿಯಲ್ಲಿ ಭಾಳಷ್ಟು ಜನ ಅಂದರೆ ರೆಸ್ಪಿರೇಟರಿ ಫಂಕ್ಷನಿಂಗ್ಗೆ ತುಂಬ ಲೋ ಇರುತ್ತೆ ತುಂಬ ಜನರದ್ದು ಇವತ್ತಿನ ಒಂದು ವಾತಾವರಣ ಪರಿಸ್ಥಿತಿಗಳಲ್ಲಿ. ಹೀಗಿರುವಾಗ ಏನು ಮಾಡೋದು ಅನ್ನೋ ಟೆನ್ಷನ್ ಕಾಡುತ್ತೆ ನಮಗೆ. ಮೊದಲೇ ಹೇಳಿದ್ದೀನಿ, ಕೂತ್ಕೊಂಡಾಗ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಟ್ಟೆ ಒಂದು ವಿಡಿಯೋದಲ್ಲಿ. ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ತಪ್ಪದೇ ನೋಡಿ. ಹಾಗೆಯೇ ಮತ್ತೊಂದು ವಿಡಿಯೋ ಬರೋದಿದೆ, ಮಲ್ಕೊಂಡಾಗ ಭಸ್ತ್ರಿಕಾವನ್ನು ಮಾಡೋದು ಹೇಗೆ, ಚೆನ್ನಾಗಿ ಉಸಿರಾಡೋದು ಹೇಗೆ. ಅಂದರೆ ನಿಂತ್ಕೊಂಡಿರ್ತೀರಾ ಓಕೆ, ಕೂತ್ಕೊಂಡಿರ್ತೀರಾ ಆವಾಗಲೂ ಓಕೆ. ಭಾಳಷ್ಟು ಜನರ ಹತ್ರ ನಿಲ್ಲೋದು ಕೂರೋದು ಎರಡೂ ಆಗೋದಿಲ್ಲ. ನಿಂತ್ಕೊಂಡು ಶ್ವಾಸವನ್ನು ಉಸಿರಾಡೋದು ಹೆಂಗೆ ಅನ್ನೋದು ಈ ವಿಡಿಯೋದಲ್ಲಿ ಬರುತ್ತೆ. ಮಲ್ಕೊಂಡು ಚೆನ್ನಾಗಿ ಉಸಿರಾಡೋದು ಹೆಂಗೆ ಅನ್ನೋದು ಆ ವಿಡಿಯೋದಲ್ಲಿ ಬರುತ್ತೆ. ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಇರುತ್ತೆ. ಹಾಗೆಯೇ ಭಸ್ತ್ರಿಕಾ ಬಗ್ಗೆ ಸಾಕಷ್ಟು ವಿಡಿಯೋಗಳು ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಮೂಲಕ ನೀವು ನೋಡ್ಬೋದು. ಈ ವಿಡಿಯೋಕ್ಕೆ ವಾಪಸ್ ಬರೋಣ. ನಿಂತ್ಕೊಂಡು ರೋಬಸ್ಟ್ ರೆಸ್ಪಿರೇಟರಿ ಆಕ್ಟಿವಿಟಿ ಅಂದರೆ ಚೆನ್ನಾಗಿ ಉಚ್ಛ್ವಾಸ ಆಗಬೇಕು. ಮೂಗು ಕಟ್ಟಿದ್ರು ಕೂಡ ಎಲ್ಲ ಕಫ ಹೊರಗಡೆ ಬರಬೇಕು. ಮತ್ತೇನು ಸಮಸ್ಯೆಗಳು ನಮ್ಗೆ ಉಂಟಾಗಬಾರ್ದು. ಉಸಿರಾಟದಲ್ಲಿ ಆರಾಮವಾಗಿ ನಿಂತ್ಕೊಳ್ಳಿ, ಯಾವುದೇ ಟೆನ್ಷನ್ ತಗೋಬೇಕು. ಪಾದಗಳ ಮಧ್ಯೆ 1.5 ಇಂದ 2 ಅಡಿ ಗ್ಯಾಪು ನಿಮ್ಮ ಹೈಟ್ಗೆ ಅನುಸಾರವಾಗಿ. ನನ್ನ ಹೈಟು 5.5 ಅಡಿ ಇದೆ, ನಾನು 1.5 ಅಡಿ ಗ್ಯಾಪ್ ಇಟ್ಕೊಳ್ತೀನಿ ಪಾದಗಳ ಮಧ್ಯೆ. ಕಂಫರ್ಟಬಲ್ ಗ್ಯಾಪು. ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು, ಆರಾಮಾಗಿರಬೇಕು, ರಿಲ್ಯಾಕ್ಸೆಡ್ ಆಗಿರಬೇಕು. ಮನಸ್ಸಲ್ಲಿ ಯಾವುದೇ ಟೆನ್ಷನ್ ಯೋಚನೆ ಇರಬಾರ್ದು. ಹಾಗೆಯೇ ಹೊಟ್ಟೆ ಕೂಡ ಪೂರ್ತಿ ತುಂಬಿಕೊಂಡು ಇರಬಾರ್ದು. ಸ್ವಲ್ಪ ಗ್ಯಾಪ್ ಇರಬೇಕಂದ್ರೆ ಊಟ ಆಗಿ 1 ಅವರ್ 2 ಅವರ್ 4 ಅವರ್ ಗ್ಯಾಪು ತುಂಬ ಐಡಿಯಲ್ಲು. 2 ಅವರ್ ಗ್ಯಾಪ್ ಇದ್ದರೂ ಸಾಕು ಎಕ್ಸಸೈಸನ್ನು ಮಾಡಬೇಕು. ಆರಾಮಾಗಿ ನಿಂತ್ಕೊಳ್ತೀರಾ, ಪಾದವನ್ನು ಮೇಲಕ್ಕೆತ್ತೀರಾ, ಹಾಗೆ ಭುಜಗಳನ್ನು ಕೂಡ ಮೇಲಕ್ಕೆತ್ತೀರಾ. ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ತೀರಾ. ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ತಾ ಭುಜ ಮತ್ತು ಪಾದಗಳನ್ನು ಮೇಲಕ್ಕೆತ್ತಿದ್ದೀರಾ. ಅಂದರೆ ಹಿಮ್ಮಡಿ ಮೇಲೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತೀರಾ. ಉಸಿರನ್ನು ಹೊರಗಡೆ ಬಿಡ್ತಾ ಪಾದವನ್ನು ಕೆಳಗಡೆ ತಗೊಂಡು ಹೋಗ್ತೀರಾ, ಭುಜಗಳನ್ನು ಕೂಡ ಕೆಳಗಡೆ ತಗೊಂಡು ಹೋಗ್ತೀರಾ. ಅಂದರೆ ಆರಾಮಾಗಿ ನಿಲ್ತೀರಾ. ಅಂದರೆ ಈ ಎಕ್ಸಸೈಸ್ ಮತ್ತೇನೂ ಇಲ್ಲ, ತುಂಬ ಸಿಂಪಲ್ ಹೇಳಬೇಕು ಅಂದರೆ ಹಿಮ್ಮಡಿಯನ್ನು ಮೇಲೆ ಕೆತ್ತಬೇಕು, ಸೈಮಲ್ಟೇನಿಯಸ್ ಆಗಿ ಭುಜ ಮತ್ತು ಎದೆಗಳನ್ನು ಕೂಡ ಮೇಲೆ ಕೆತ್ತಬೇಕು. ಶ್ವಾಸವನ್ನು ಒಳಗಡೆ ಹೇಳ್ಕೊತಾ ಶ್ವಾಸವನ್ನು ಹೊರಗಡೆ ಬಿಡ್ತಾ ಯಾವುದನ್ನ ಮೇಲೆ ಕೆತ್ತಿದ್ರೋ ಅದನ್ನೆಲ್ಲ ಕೆಳಗಡೆ ತಗೋತೀರಾ. ಮತ್ತೆ ನೋಡಿ ಹೆಂಗೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗ್ತಿದೆ. ಭುಜ ಮತ್ತು ಕತ್ತು, ಭುಜ ಮತ್ತು ಎದೆ ಮೇಲಕ್ಕೆ ಎಗರಿ ಕೆಳಗಡೆ ಬರ್ತೀರಾ. ಅದೇ ಥರದಲ್ಲಿ ಮಂಡಿಯೂ ಕೂಡ ಎಕ್ಸಸೈಸ್ ಆಗುತ್ತೆ ಒಂಚೂರು, ಪಾದಕ್ಕೂ ಕೂಡ ಒಂಚೂರು ಎಕ್ಸಸೈಸ್ ಆಗುತ್ತೆ. ವಿಶೇಷವಾಗಿ ಹಿಮ್ಮಡಿ ಮೇಲೆ ಒಂಚೂರು ನಿಲ್ತೀರಾ, ಮತ್ತೆ ಕೆಳಗಡೆ ಬರ್ತೀರಾ. ಈ ಥರ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು.
ಇದರಲ್ಲಿ ಬಹಳಷ್ಟು ಅಂಶಗಳಿದ್ದಾವೆ. ವಿಶೇಷವಾಗಿ ರೋಬಸ್ಟ್ ರೆಸ್ಪಿರೇಟರಿ ಆಕ್ಟಿವಿಟಿ ಶ್ವಾಸಕ್ಕೆ ಚಾಲನೆಯನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಉಚ್ಛ್ವಾಸ ನಿಶ್ವಾಸಗಳು ಅಂದರೆ ಉಸಿರು ಹೊರಗಡೆ ಹೋಗೋದು ಒಳಗಡೆ ಬರೋದು ಅದು ನಡೆಯುತ್ತೆ. ಎರಡನೇದು ಅಂದರೆ ಮಂಡಿಯು ಕೂಡ ಎಕ್ಸಸೈಸ್ ಆಯಿತು. ಹಿಮ್ಮಡಿಯನ್ನು ಮೇಲಕ್ಕೆತ್ತೋ ಪ್ರಯತ್ನದಲ್ಲಿ ಮಂಡಿಗೂ ಎಕ್ಸಸೈಸ್ ಆಗುತ್ತೆ. ಮೂರನೇ ಪ್ರಯೋಜನ ಅಂದರೆ ಬೆರಳುಗಳ ಮೇಲೆ ನಿಲ್ತೀರಾ ಅಂದರೆ ಹಿಮ್ಮಡಿಯನ್ನು ಮೇಲಕ್ಕೆತ್ತಿ ಬೆರಳುಗಳ ಮೇಲೆ ನಿಲ್ಲೋ ಪ್ರಯತ್ನ ಕೂಡ ಇರುತ್ತೆ. ಅಲ್ಲಿಗೆ ಕಾಲು ಬೆರಳಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಪಾದಗಳ ನೋವು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್. ಇನ್ನೊಂದು ಭಾಗ ಇದೆ ಎಕ್ಸಸೈಸ್ ಆಗುವಂಥದ್ದು, ಅದು ಅಂದರೆ ಆ್ಯಂಕಲ್ಲು, ಪಾದದ ಗಂಟು, ಅದಕ್ಕೂ ಕೂಡ ಒಳ್ಳೆ ಎಕ್ಸಸೈಸು. ಇಷ್ಟು ಭಾಗಗಳಿಗೆ ಏಕಕಾಲಕ್ಕೆ ಎಕ್ಸಸೈಸ್ ಮಾಡುವಂಥ ವ್ಯಾಯಾಮ ಇದು. ಮತ್ತೊಂದು ಅಂದರೆ ಎದೆ ಭಾಗವನ್ನು ಮೇಲಕ್ಕೆತ್ತಿ ಕೆಳಗಡೆ ಇರಿಸೋದಕ್ಕೆ ಕೂಡ ಸೈಮಲ್ಟೇನಿಯಸ್ ಆಗಿ ಹೇಳ್ತಿದ್ದೀನಿ. ಇವೆಲ್ಲವನ್ನು ಮಾಡಿ ಅಂತ ಹೇಳ್ತಿದ್ದೀನಿ. ಈ ಥರ ನಿಧಾನವಾಗಿ ಆರಾಮವಾಗಿ ಮಾಡ್ಕೊಂಡು ಹೋಗ್ಬೋದು. ಜೋರಾಗಿ ಮಾಡಿ ತೋರಿಸಿದೆ ನಾನು ಅಂತ ಅದೇ ಥರ ಸ್ಪೀಡಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಮಾಡಿ. ಆರಾಮವಾಗಿ ಈ ಥರ ಪಾದಗಳನ್ನು ಸಾಧ್ಯದಷ್ಟು ಮೇಲಕ್ಕೆತ್ತೋದು, ಕೆಳಗಡೆ ಬಿಡೋದು. ಭುಜಗಳನ್ನು ಸಾಧ್ಯದಷ್ಟು ಮೇಲಕ್ಕೆತ್ತೋದು, ಕೆಳಗಡೆ ತಗೊಳ್ಳೋದು. ಈ ಥರ ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಕೂಡ ಮಾಡ್ಕೊಂಡು ಹೋಗುವಂಥ ವ್ಯಾಯಾಮ ಇದು. ಇಲ್ಲಿ ಭುಜಗಳಿಗೂ ಕೂಡ ವ್ಯಾಯಾಮ ಆಗುತ್ತೆ ಸಣ್ಣ ಪ್ರಮಾಣದಲ್ಲಿ. ಇವಿಷ್ಟು ಭಾಗಗಳನ್ನು ಎಕ್ಸಸೈಸ್ ಮಾಡ್ತಾ ಹೋಗಿ ಶ್ವಾಸೋಚ್ಛ್ವಾಸನೂ ಕೂಡ ಕ್ರಮಬದ್ಧವಾಗಿ ಮಾಡಿ. ಅಂದರೆ ಎಷ್ಟು ಚೆನ್ನಾಗಿ ಉಸಿರನ್ನು ಎಳ್ಕೊಳ್ಬೇಕೋ ಅಷ್ಟು ಡೀಪಾಗಿ ಆರಾಮಾಗಿ ಎಳ್ಕೊಳ್ಳಿ. ಅಷ್ಟೇ ಆರಾಮವಾಗಿ ಹಾಗೆ ಡೀಪಾಗಿ ಶ್ವಾಸವನ್ನು ಹೊರಗಡೆ ಬಿಡಿ. ಇದರಲ್ಲಿ ಒಂದು ವಿಶೇಷವಾದ ಟೆಕ್ನಿಕ್ ಇದೆ. ಗಂಟ್ಲಲ್ಲಿ ಉರಿ ಮತ್ತು ತೊಂದರೆ ಇರುವಂಥ ವ್ಯಕ್ತಿಗಳು ಅಂದರೆ ಥ್ರೋಟಲ್ಲಿ ಸಮಸ್ಯೆ, ಅಲರ್ಜಿಯಿಂದ ಇರ್ಬೋದು, ಅಥವಾ ಜ್ವರ ಬಂದಿರೋದ್ರಿಂದ ಇರ್ಬೋದು, ಅಥವಾ ಜ್ವರ ಬರೋ ಲಕ್ಷಣ ಕಾಣ್ತಾ ಇರ್ಬೋದು, ನೆಗಡಿ ಆಗೋ ಲಕ್ಷಣ, ತುಂಬ ಸಿವಿಯರ್ ಆಗೋ ಲಕ್ಷಣ, ಅಲರ್ಜಿ ಅಂಥ ಎಲ್ಲ ಸಂದರ್ಭಗಳಲ್ಲಿ ಆ ಥರದ ವ್ಯಕ್ತಿಗಳು ಏನು ಮಾಡಬೇಕು ಅಂದರೆ, ಕೆಲವು ಜನ ಹೇಳ್ತಾರೆ ನನ್ನ ಹತ್ರ, ಈ ಗಂಟ್ಲು ಉರಿ ಅನ್ನೋದು ಒಂದ್ಸಲ ಶುರು ಆಯಿತು ಹೋಗೇ ಇಲ್ಲ, ಆಗಾಗ ಬರ್ತಾ ಇರುತ್ತೆ. ನೀವೇನು ಮಾಡಬೇಕು ಅಂದರೆ, ಈ ಗಂಟ್ಲು ಉರಿ ಆ ಥರ ಇರುವಾಗ ಅಥವಾ ಇನ್ನೇನು ನೆಗಡಿ ಅಟ್ಯಾಕ್ ಆಗುತ್ತೆ ಅಂತ ಇರುವಾಗ ಏನು ಮಾಡಬೇಕಂದ್ರೆ, ಶ್ವಾಸವನ್ನು ಗಂಟ್ಲುವರೆಗೆ ತಗೊಂಡು ಹೊರಗಡೆ ಬಿಡಬೇಕು. ಈ ಥರ ಥ್ರೋಟ್ ಸೌಂಡನ್ನು ಕೊಡೋದಕ್ಕೆ ಟ್ರೈ ಮಾಡಬೇಕು. ಶ್ವಾಸವನ್ನು ಒಳಗಡೆ ಹೇಳ್ಕೊಳ್ಳುವಾಗಲೂ ಕೂಡ ಥ್ರೋಟ್ವರೆಗೂ ತಗೋಬೇಕು. ಹೊರಗಡೆ ಬಿಡುವಾಗ ಕೂಡ ಥ್ರೋಟಿಂದ ಹೊರಗಡೆ ಬಿಡೋ ಪ್ರಯತ್ನ ನಿಮ್ಮಿಂದ ನಡೀಬೇಕು. ಆವಾಗ ಥ್ರೋಟಲ್ಲಿ ಕ್ಲಿಯರ್ ಆಗುತ್ತೆ. ಥ್ರೋಟಲ್ಲಿ ಏನಾದರೂ ಕಟ್ಕೊಂಡಿದ್ರೆ, ಕಫ ಇದ್ದರೆ, ಉರಿ ಅಥವಾ ನೋವು ಏನಾದರೂ ಇದ್ದರೆ ಅದಕ್ಕೂ ಕೂಡ ನಿಮಗೆ ಸಮಸ್ಯೆಗೆ ಸಾಲ್ಯೂಷನ್ ಸಿಗುತ್ತೆ. ಇಷ್ಟೆಲ್ಲ ಸಾಲ್ಯೂಷನ್ಗಳನ್ನ ಹೇಳ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.